ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ಎಲ್ಲರಿಗೂ ಇವತ್ತು ಹೊಸ ವರ್ಷ. ನಮ್ಮ ಸಂವತ್ಸರದ ಪ್ರಕಾರ, ಹಿಂದೂ ಧರ್ಮದ ಸಂವತ್ಸರದ ಪ್ರಕಾರ ಇವತ್ತು ಹೊಸ ವರ್ಷ ಅಂದರೆ ಯುಗಾದಿ. ಈ ಯುಗಾದಿನ ನಾವು ತುಂಬ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಅಂತಂದರೆ ಈ ಒಂದು ನಮ್ಮ ಶಾಸ್ತ್ರದ ಪ್ರಕಾರ ಹೊಸ ವರ್ಷ ಪ್ರಾರಂಭದ ದಿನ ಅಂತ ಕರಿತೀವಿ. ಅಂದರೆ ಹೊಸ ವಾತಾವರಣದಲ್ಲಿ ಬದಲಾವಣೆ, ಚಿಗುರು ಆಗಿರ್ಬೋದು, ಮಾವು ಆಗಿರ್ಬೋದು, ಮತ್ತು ಈಗ ವಸಂತ ಋತುಗಳು ಪ್ರಾರಂಭ ಆಗೋದಿರ್ಬೋದು. ಈ ರೀತಿ ವಾತಾವರಣದಲ್ಲಿ ಬದಲಾವಣೆ ಮತ್ತು ಒಂದು ಒಳ್ಳೆ ಫ್ರೆಶ್ ವಾತಾವರಣ ಇರುತ್ತೆ. ಹಾಗಾಗಿ ಇದನ್ನು ಹೊಸ ವರ್ಷ ಅಂತ ಕರಿತೀವಿ. ನಾವು ಬಹಳ ವಿಜೃಂಭಣೆ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಇದರಲ್ಲಿ. ಹಾಗಾಗಿ ನಮ್ಮ ಸ್ಟೂಡೆಂಟ್ ಲೈಫಲ್ಲಿ ಈ ಥರ ವಿಜೃಂಭಣೆ ಸೆಲೆಬ್ರೇಷನ್ಸ್ಗಳು ಇರೋಲ್ಲ. ಯಾಕೆ ಅಂತಂದರೆ ನಾವು ಎಕ್ಸಾಮ್ಸ್ಗೆ ಓದ್ತಾ ಇರ್ತೀವಿ, ಮನೆಗೆ ಹೋಗಿರಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ ತಯಾರು ಮಾಡ್ತಾ ಇರೋದ್ರಿಂದ ಟೈಮ್ ಬೀಯಿಂಗ್ ಅಥವಾ ಎಕ್ಸಾಮ್ಸ್ ರಿಲೇಟೆಡ್ ಹೋದರೆ ತುಂಬ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಪೇರೆಂಟ್ಸ್ ಆಗಿರ್ಬೋದು. ಯಾವಾಗ ನೋಟಿಫಿಕೇಷನ್ಸು, ಯಾವಾಗ ರಿಸಲ್ಟ್ ಬರುತ್ತೆ, ಯಾವಾಗ ಸೆಲೆಕ್ಷನ್ ಆಗ್ತೀಯಾ, ಈ ಥರ ತುಂಬ ಕ್ವಶನ್ಸ್ ಬರುತ್ತೆ. ಅದಕ್ಕೆ ಹಬ್ಬನೇ ಬೇಡ ಅನ್ನೋ ಒಂದು ಮನಸ್ಥಿತಿಲಿ ಈ ಆಸ್ಪಿರೆಂಟ್ಸ್ ಇರ್ತಾರೆ. ಇದು ಎಲ್ಲರೂ ಫೇಸ್ ಮಾಡಿರೋ ಒಂದು ಸಿಚುಯೇಷನು. ಅಂದರೆ ಲೈಕ್ ಈಗ ಯಾರ್ಯಾರು ಎಕ್ಸಾಮ್ ಪಾಸ್ ಮಾಡಿ ಹೋಗಿದ್ದಾರೆ ಅವರೆಲ್ಲರೂ ಸಹ ಫೇಸ್ ಮಾಡಿರೋ ಒಂದು ಪ್ರಾಬ್ಲಮ್ಮು. ಹಾಗಾಗಿ ಇದು ನಿಮ್ಮಲ್ಲಿ ಹೊಸದಲ್ಲ, ಬಟ್ ಅದರ ನೀವು ಇದನ್ನು ಹೇಗೆ ಮೋಟಿವೇಶನ್ ಆಗಿ ತೊಗೊತೀರ ಅನ್ನೋದು ಇಂಪಾರ್ಟೆಂಟು. ಯಾಕೆಂತಂದರೆ ಈ ರೀತಿ ಯಾರು ಹಬ್ಬಗಳಲ್ಲಿ ಹೋಗ್ದಂಗೆ ಕಷ್ಟಪಟ್ಟು ಇಲ್ಲೇ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡಿ ನೆಕ್ಸ್ಟ್ ಎಕ್ಸಾಮ್ ನೋಟಿಫಿಕೇಷನ್ ನೋಡಿಕೊಂಡು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡು ರೆಡಿ ಇರ್ತೀರ, ಖಂಡಿತ ಅವರು ಸೆಲೆಕ್ಷನ್ ಆಗ್ತೀರ. ಮನೆಗೆ ಹೋಗಿ ಸೆಲೆಬ್ರೇಷನ್ ಮಾಡ್ಬೋದು ಮುಂದೆ ನೀವು ಜಾಬ್ ಆದಮೇಲೆ, ಅದೇ ನೀವು ಒಂದು ಗೋಲ್ ರೀಚ್ ಆದಮೇಲೆ ಖಂಡಿತ ಈ ಥರ ನೂರಾರು ಸೆಲೆಬ್ರೇಷನ್ಸ ಮಾಡ್ಬೋದು. ಒಂದು ಜಾಬ್ ಇದ್ದಾಗ ಸೆಲೆಬ್ರೇಷನ್ ಮಾಡೋದಕ್ಕೂ ಜಾಬ್ ಇಲ್ದಾಗ ಸೆಲೆಬ್ರೇಷನ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನೀವು ಗೌರ್ಮೆಂಟ್ ಜಾಬ್ ತೊಗೊಂಡು ಅಥವಾ ನೀವು ಅಂದ್ಕೊಂಡಿದ್ದ ಹುದ್ದೆ ತೊಗೊಂಡು ನಿಮಗೆ ಬಂದ ಸಂಬಳದಲ್ಲಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಬಟ್ಟೆ ತೊಗೊಂಡು ಹೋಗಿ ಅವರಿಗೆ ಹಬ್ಬ ಮಾಡೋದಿದ್ದಿಲ್ಲ, ಅದರಂಥ ದೊಡ್ಡ ಖುಷಿ ಇನ್ಯಾವುದಿಲ್ಲ. ಹಾಗಾಗಿ ಈ ರೀತಿ ಫೇಸಲ್ಲಿ ಇರ್ತೀರ. ಅಂದರೆ ಲೈಕ್ ಈಗ ಊಟಕ್ಕೆ ಇರಲ್ಲ, ಎಲ್ಲರೂ ಒಬ್ಬಟ್ಟು ತಿಂತಾ ಇರ್ತಾರೆ, ಎಲ್ಲರೂ ಸಿಹಿ ತಿಂತಾ ಇರ್ತಾರೆ, ಎಲ್ಲರೂ ಹೊಸ ಹೊಸ ಬಟ್ಟೆ ಹಾಕ್ಕೊಂಡು ಹಬ್ಬ ಆಚರಣೆ ಮಾಡ್ತಿರ್ತಾರೆ. ಆದರೆ ನೀವು ಇನ್ನೂ ರೂಮಲ್ಲಿ ಕೂತ್ಕೊಂಡು ಅದೇ ರೊಟ್ಟಿ, ಅದೇ ಮುದ್ದೆ, ಅದೇ ಅನ್ನ ಸಾಂಬಾರು ತಿಳ್ಕೊಂಡು ಜೀವನ ನಡೆಸ್ತಾ ಇರ್ತೀರ. ಇದೆಲ್ಲ ಸಮ್ ಟೈಮ್ ಅಷ್ಟೇ. ಅಂದರೆ ಲೈಕ್ ಇದು ಪರ್ಮನೆಂಟ್ ಅಲ್ಲ, ಇದು ಕೆಲವೊಂದು ದಿನಗಳಷ್ಟೇ ನಿಮ್ಮ ಹತ್ರ ಇರುತ್ತೆ. ಹಾಗೆ ನೀವು ಏನು ಮುಂದೆ ಪಾಸ್ ಆಗ್ತಾ ಅಥವಾ ನೀವು ಒಂದು ಎಕ್ಸಾಮ್ ಕ್ಲಿಯರ್ ಮಾಡೋದ್ರಿಂದ ಇದೆಲ್ಲ ಮ್ಯಾಟ್ರ್ ಆಗೋಲ್ಲ. ಮತ್ತು ನೀವು ಆ್ಯಸ್ ಇಟ್ ಬೇರೆಯವ್ರ ಥರ ನೀವು ಸಹ ಏನು ಅಂದ್ಕೊಂಡಿರ್ತೀರ ಜೀವನನ ಸಾಗಿಸ್ಬೋದು. ನೀವು ವಿಜೃಂಭಣೆಯಿಂದ ಆಚರಣೆ ಮಾಡ್ಬೋದು. ನೀವು ನಿಮ್ಮ ಅಪ್ಪ ಅಮ್ಮನ ಜೊತೆ ಊರಲ್ಲಿ ಹೋಗಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹಬ್ಬ ಆಚರಣೆ ಮಾಡ್ಬೋದು. ಅದಕ್ಕೆ ಜಾಸ್ತಿ ವರಿ ಮಾಡಬೇಡಿ, ಆರಾಮ್ಸೆ ನಿಮ್ಮ ಕಾನ್ಸಂಟ್ರೇಷನ್ ಯಾವ ಕಡೆ ಇರಬೇಕು, ನಿಮ್ಮ ಪ್ರಿಪ್ರೇಷನ್ ಕಡೆ ಇರಬೇಕು. ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು, ಮುಂದಿನ ವರ್ಷ ನೀವು ಡೆಡಿಕೇಶನ್ ಆಗಿ ನಾನು ಹಬ್ಬನ ನಮ್ಮ ತಂದೆ ತಾಯಿ ಜೊತೆ ಬಹಳ ಗೌರ್ಮೆಂಟ್ ಜಾಬ್ ತೊಗೊಂಡು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿ. ಖಂಡಿತ ಆ ಸಂಕಲ್ಪ ನಿಮ್ಮನ್ನು ಇರ್ತದೆ. ಅಂದರೆ ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ. ಅಂದರೆ ನೀವು ಏನು ವಿಜುವಲೈಸೇಷನ್ ಮಾಡ್ತಿರ್ತೀರ ಪ್ರತಿದಿನ, ನಿಮ್ಮ ಕನಸಲ್ಲಿ ಥಾಟ್ಸ್ ಆಗಿರ್ಬೋದು, ನಿಮ್ಮ ಕನಸಲ್ಲಿ ಆಗಿರ್ಬೋದು, ನೀವು ಏನು ಪ್ರತಿದಿನ ವಿಜುವಲೈಸೇಷನ್ ಮಾಡ್ತಿರೋದು ಅದು ನಿಜ ಆಗುತ್ತಂತೆ. ಅಬ್ದುಲ್ ಕಲಾಂ ಇರ್ತಾರಲ್ಲ, ನಾವು ಮಲಗಿದ್ದಾಗ ಕಾಣೋ ಕನಸಲ್ಲ, ನಮ್ಮನ್ನು ಪ್ರತಿನಿತ್ಯ ಎಚ್ಚರಿಕೆ ಮಾಡುತ್ತಲ್ಲ, ಅದು ನಮ್ಮ ನಿಜವಾದ ಕನಸು ಅಂತ ಹೇಳುತ್ತೆ. ಹಾಗಾಗಿ ನಿಮ್ಮನ್ನು ಪ್ರತಿನಿತ್ಯ ಎಚ್ಚರಿಕೆ ಮಾಡ್ತಾ ಇರಬೇಕು, ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರಬೇಕು. ನಾನು ನಾಳೆ PSI ಆಗ್ತೀನಿ, PC ಆಗ್ತೀನಿ, KS ಆಗ್ತೀನಿ, UPSC ಕ್ಲಿಯರ್ ಮಾಡ್ತೀನಿ, ಒಳ್ಳೆ ಕಾರಲ್ಲಿ ಹೋಗ್ತೀನಿ, ಒಳ್ಳೆ ಬೈಕ್ ತೊಗೊತೀನಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತೀನಿ. ಈ ಥರ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರಿ. ಖಂಡಿತ ಆ ಮ್ಯಾನಿಫೆಸ್ಟೇಷನ್ನು ನಿಮ್ಮ ಗೋಲ್ ರೀಚ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವತ್ತು ಒಂದು ಒಳ್ಳೆ ನಿರ್ಧಾರ ತೊಗೊಂಡು ಇನ್ನೂ ಪ್ರಿಪ್ರೇಷನ್ ಮಾಡೋಕ್ಕೆ ಯಾರು ಸ್ಟಾರ್ಟ್ ಮಾಡಿಲ್ಲ ಅಂದ್ಕೊಂಡ್ರೆ ಖಂಡಿತ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಮುಂದೆ ನೋಟಿಫಿಕೇಷನ್ಸ್ ಇರೋದ್ರಿಂದ ನೀವು ಈಗಲಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಆಗುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಪ್ರಿಪ್ರೇಷನಲ್ಲಿ ಏನೇನು ಬೇಕು, ನೀವು ಯಾವುದ್ರಲ್ಲಿ ವೀಕ್ ಇದ್ದೀರಾ, ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೀರಾ, ಅದನ್ನು ತಿಳ್ಕೊಂಡು ಪ್ರಿಪ್ರೇಷನ್ನ ಮಾಡ್ತಾ ಹೋಗಿ. ಯಾಕೆಂದರೆ ನೀವು ಒಂದು ಸತಿ ಎಕ್ಸಾಮ್ಸ್ ಕ್ಲಿಯರ್ ಆಯಿತು ಅಥವಾ ಒಂದು ಎಕ್ಸಾಮ್ ಬಂತು ಅಂತಂದರೆ ನಿಮಗೆ ಅವಾಗ ಟೈಮ್ ಇರೋಲ್ಲ. ಈಗಲಿಂದ ನಿಮ್ಮೆಲ್ಲ ನಿಮ್ಮ ವೀಕ್ನೆಸ್ಗಳನ್ನ ಸ್ಟ್ರಾಂಗ್ನೆಸ್ ಮಾಡ್ಕೊಂಡು ರೆಡಿ ಇರಿ. ಅಂದರೆ ನಿಮ್ಮ ಲಾಸ್ಟ್ ವರ್ಷ ಅಥವಾ ಕಳೆದ ಎಕ್ಸಾಮಲ್ಲಿ ಮಾಡಿದ ತಪ್ಪುಗಳು ಏನೇನಿದೆ ಆ ತಪ್ಪುಗಳನ್ನ ತಿದ್ಕೊಳ್ಳೋಕ್ಕೆ ಏನೇನು ನಿಮಗೆ ಸಾಧ್ಯ ಆಗುತ್ತೋ ಆ ಸಾಧ್ಯತೆಗಳನ್ನ ಈಗಲೇ ರೆಡಿ ಮಾಡಿಕೊಂಡು ಎಕ್ಸಾಮ್ ಹತ್ರ ಬಂದು ನಾನು ಕಲಿತೀನಿ ಅನ್ನೋದು ತುಂಬ ತಪ್ಪು ನಿರ್ಧಾರ. ಈಗಲೇ ಏನೇನು ಮೆಂಟಲಿಬಿಟಿ ಬರಲ್ಲ ಕಲ್ತ್ಕೊಳ್ಳಿ, ಏನು ಬರಲ್ಲ ನಿಮ್ಗೆ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದರೆ ಕಲ್ತ್ಕೊಳ್ಳಿ, ಕ್ವಶನ್ ಸಾಲ್ವ್ ಮಾಡಿ, ಭಾಳ ಡೆಡಿಕೇಶನ್ ಆಗಿರಿ. ಭಾಳ ನಿಮ್ಮ ಆಸ್ಪಿರೇಷನ್ ಹೆಂಗಿರಬೇಕು ಅಂತಂದರೆ ಈ ಸತಿ ಹೆಂಗಾದ್ರೂ ಮಾಡಿ ಕ್ಲಿಯರ್ ಮಾಡ್ತೀನಿ, ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ. ಎಷ್ಟೋ ಜನ ಊರಿಗೆ ಹೋಗ್ದಾನೆ ಕೂತ್ಕೊಂಡು ಬೆಂಗಳೂರು, ಧಾರವಾಡ, ಹುಬ್ಳಿ, ಏನೇನು ಬಿಜಾಪುರಗಳಲ್ಲಿ ರೂಮ್ಗಳಲ್ಲಿ PGಗಳಲ್ಲಿ ಕೂತ್ಕೊಂಡು ಓದ್ತಾ ಇರ್ತೀರ. ನಿಮ್ಮ ಒಂದು ಕಷ್ಟದ ದಿನಗಳು, ಇವತ್ತಿನ ಕಷ್ಟ ದಿನಗಳು ನಾಳೆ ಸುಖ ದಿನಗಳಾಗಿ ಪರಿವರ್ತನೆ ಆಗಬೇಕು. ಆ ಪರಿವರ್ತನೆ ಆಗಬೇಕು ಅಂದರೆ ನೀವು ಈಗಲಿಂದಲೇ ಹಾರ್ಡ್ ವರ್ಕು, ಶ್ರಮ, ಸ್ಟ್ರಗಲ್
ಚಾನಲ್ ಏನಿದೆ ನಿಮ್ಮ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಇತ್ತು ಅಂತಂದರೆ ಖಂಡಿತ ಎಕ್ಸಾಮ್ಸ್ಗಳು ತುಂಬ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಹಾಗಾಗಿ ಯಾರು PSI PC ಮತ್ತು FDA ಜೊತೆ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾಯಿದ್ದೀರಾ ಅಥವಾ ಗ್ರೂಪ್ ಸಿ ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ದೀರಾ, ಖಂಡಿತ ನಿಮ್ಮ ಡೆಡಿಕೇಷನ್ನು ನಿಮ್ಮ ಸಬ್ಜೆಕ್ಟ್ಸ್ ವೈಸ್ ನಾನು ತುಂಬ ಸಿಂಪಲಾಗಿ ಹೇಳ್ತಾ ಇರ್ತೀನಿ ವೀಡಿಯೋಗಳಲ್ಲಿ, ಅವೆಲ್ಲ ನೀವು ನೋಡ್ತಾ ಇರ್ತೀರಾ. ಅಂದರೆ ಲೈಕ್ ಬೇಸಿಕ್ಸ್ ಬುಕ್ಕು, ಕ್ವಶನ್ ಪೇಪರ್ ಸಾಲ್ವಿಂಗು, ನೋಟ್ಸ್ ಮೇಕಿಂಗು, ನಿಮ್ಮದೇ ಆದ ಒಂದು ಕರೆಂಟ್ ಅಫೇರ್ಸ್ ನೋಟ್ಸು, ಒಂದು ಮ್ಯಾಗ್ಝಿನ್, ಗುಡ್ ಮ್ಯಾಗ್ಝಿನ್, ಹಳೆ ವರ್ಷದ ಕ್ವಶನ್ ಸಾಲ್ವ್ ಮಾಡೋದು, ಇಷ್ಟೇ ಮಾಡಿದ್ರೆ ಸಾಕು. ನೀವು ಡಿಸಿಪ್ಲಿನಾಗಿ ಕನ್ಸಿಸ್ಟೆನ್ಸಾಗಿ ಪ್ರತಿನಿತ್ಯ ಮಾಡ್ತಾ ಬಂತು ಅಂದರೆ ಖಂಡಿತ ನಿಮ್ಮ ಪ್ರಿಪ್ರೇಷನಲ್ಲಿ ಯಾವುದೇ ಥರ ಲೋಪಗಳಾಗದಂಗೆ ನೋಡಿಕೊಂಡ್ರೆ ಎಕ್ಸಾಮ್ಗಳಿಗೆ ತುಂಬ ಈಸಿಯಾಗಿ ಮಾಡೋದು. ನಿಮ್ಮ ಶ್ರಮನ ನೋಡ್ತಾ ಇರ್ತಾನೆ ಶಿವ, ಮೇಲೆ ದೇವರು ನೋಡ್ತಾ ಇರ್ತಾನೆ. ಆ ದೇವರು ನಿಮ್ಮ ಪ್ರತಿಫಲನ ನಿಮ್ಮ ಕಷ್ಟದ ತಕ್ಕಂಗೆ ಕೊಡ್ತಾನೆ, ಗೊತ್ತಾಗ್ತಿದೆ. ಕೆಲವು ಸತಿ ಲೇಟ್ ಆಗ್ಬೋದು, ಡೆಫಿನೆಟ್ಲಿ ನೀವು ವರ್ಕ್ ಮಾಡಿರೋ ಒಂದು ಹಾರ್ಡ್ ವರ್ಕಿಗೆ ಅಥವಾ ನೀವು ಪಟ್ಟಿರೋ ಶ್ರಮಕ್ಕೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಆ ಪ್ರತಿಫಲ ಮುಂದಿನ ದಿನಗಳಲ್ಲಿ ನಿಮ್ಗೆ ಚೆನ್ನಾಗಿ ಸಿಗಲಿ. ಈ ಏನು ಹೊಸ ವರ್ಷ ಯುಗಾದಿ ಏನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಈ ವರ್ಷ ವಿತ್ ಬುಕ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಮುಂದಿನ ವರ್ಷ ನಿಮ್ಮ ತಂದೆ ತಾಯಿ ಜೊತೆ ಒಳ್ಳೆಯ ಒಂದು ಹುಮ್ಮಸ್ಸಲ್ಲಿ ಒಂದು ಗೌರ್ಮೆಂಟ್ ಜಾಬ್ ತೊಗೊಂಡು ಗೌರ್ಮೆಂಟ್ ರಜಾ ಹಾಕಿ ಹೋಗಿ ಎಕ್ಸಾಮ್ ಅಂದರೆ ನಿಮ್ಮ ಊರಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗಲಿ ಅಂತ ನನ್ನ ಒಂದು ತಂಡದ ಕಡೆಯಿಂದ, ಕಿಟ್ಟಿಸ್ ಕಾಂಪಿಟೇಟಿವ್ ಸಿದ್ಧಾಂತ ತಂಡದ ಕಡೆಯಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಒಂದು ಶುಭಾಶಯಗಳು. ನಿಮ್ಮ ಕನ್ಸಿಸ್ಟೆನ್ಸಿ, ನಿಮ್ಮ ಏನು ಒಂದು ಡೆಡಿಕೇಶನ್, ಹಾರ್ಡ್ ವರ್ಕು ನಿಮ್ಮನ್ನು ಡೆಫಿನೆಟ್ಲಿ ಕಾಪಾಡುತ್ತೆ ಅಂತ ಹೇಳ್ತಾ, ಯಾರು ನಾನು ಹೇಳ್ತಿರ್ತೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಥವಾ ಮಿಷನ್ ಎಕ್ಸ್ ಸೀರೀಸ್ ವೀಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ತುಂಬ ಸೀರಿಯಸ್ ಇದ್ದರೆ ಮಾತ್ರ ನೀವು ಸಕ್ಸಸ್ ಆಗ್ತೀರಾ, ಇಲ್ಲ ಅಂತಾಗಲ್ಲ. ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ 700 ಜನ ಇದ್ದಾರೆ. ಆ ಮಿಷನ್ ಎಕ್ಸ್ ಸೀರೀಸಲ್ಲಿ 700-800 ಜನ ಇದ್ದಾರೆ. ಬಟ್ ಆದರೆ ಡೈಲಿ ವರ್ಕ್ ಮಾಡೋರು 20-30 ಜನ ಅಷ್ಟೇ. ಆ 20-30 ಜನರು ಪ್ರತಿನಿತ್ಯ ವರ್ಕ್ ಮಾಡೋರು 5-10 ಜನ ಮಾತ್ರ. ಲೆಕ್ಕ ಹಾಕೊಳ್ಳಿ, 700 ಜನದಲ್ಲಿ 750-800 ಜನದಲ್ಲಿ ಕೇವಲ 10 ಜನ ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಆಯಿತು ಅಲ್ಲಿಗೆ. ಇನ್ನು ಮಿಕ್ತವರೆಲ್ಲ ಸುಮ್ಮನೆ ತೊಗೊಂಡಿದ್ದಾರೆ, ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದಾರೆ. ಸುಮ್ಮನೆ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ವೇಸ್ಟು, ಖಂಡಿತ ಗೊತ್ತಾ. ಅದರಿಂದ ನಿಮಗೇನು ಪ್ರತಿದಿನ ನೀವು ಅದನ್ನ ಕೊಟ್ಟ ಟಾಸ್ಕ್ನ ಟ್ರಾನ್ಸ್ಲೇಷನ್, ಭಾಷಾಂತರ ಅವನ್ನೆಲ್ಲ ಮಾಡ್ತಾ ಬಂದರೆ ಮಾತ್ರ ನೀವು ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಿರುತ್ತೆ. ಒಂದೇ ಸತಿ ನೀವು ಇಂಪ್ರೂವ್ಮೆಂಟ್ ಆಗೋಕ್ಕಾಗಲ್ಲ. ಸಣ್ಣ ಸಣ್ಣ ಹೆಜ್ಜೆಗಳು ಒಂದು ದೊಡ್ಡ ಗೋಲ್ನತ್ತ ನಡೆಯೋಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಇವತ್ತಿಂದಲೇ ಅರ್ಥ ಮಾಡ್ಕೊಳ್ಳಿ. ನಾನು ಏನಕ್ಕೆ ಹೇಳ್ತಾ ಇರ್ತೀನಿ ಅಂತಂದರೆ, ನಾನು ಹೇಳೋದು ನಿಮ್ಮಂತ ಆರ್ಷ್ ಅನಿಸುತ್ತೆ, ಇವನೇ ನಿಮಗೆ ಡೈರೆಕ್ಟಾಗಿ ಮುಖದ ಮೇಲೆ ನೋಡ್ದಂಗೆ ಹೇಳ್ತೇನೆ ಅನಿಸುತ್ತೆ. ಬಟ್ ಅದು ಹಾರ್ಡ್ ರಿಯಾಲಿಟಿ, ಗೊತ್ತೈತೆ. ನೀವು ಯಾರು ಹಾರ್ಡ್ ರಿಯಾಲಿಟಿ ಅರ್ಥ ಮಾಡ್ಕೊತಾರೆ ಖಂಡಿತ ಅವರು ಸಕ್ಸಸ್ ಆಗ್ತಾರೆ. ಹಾಗಾಗಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ಕರೆಕ್ಟಾಗಿ ಗ್ರೂಪಲ್ಲಿ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಅದನ್ನು ಕೊಟ್ಟಿದ್ದ ಟಾಸ್ಕ್ನ ಮಾಡ್ತಾ ಬನ್ನಿ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಬಾಳಲ್ಲಿ ನೀವು ಅಂದ್ಕೊಂಡಂಥ ಕನಸುಗಳು ನನಸಾಗಲಿ. ನೀವು ಏನು ಮುಂದಿನ ವರ್ಷ ಅಂದ್ಕೊಂಡಿದ್ದೀರ ಆ ಕನಸುಗಳು ನೆನಸಾಗಲಿ. ನಿಮ್ಮ ಎಲ್ಲರೂ ಬಾಳಲ್ಲೂ ಒಂದು ನೀವು ಅಂದ್ಕೊಂಡಿದ್ದ ಪ್ರತಿಫಲ ಸಿಗಲಿ ಅಂತ ಹೇಳ್ತಾ, ದೇವರಲ್ಲಿ ಬೇಡ್ಕೊತ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್.